ನಮಸ್ತೆ, ನನ್ನ ಹೆಸರು ಶ್ರೀಲತಾ ಅಂತೇಳಿ. ನಾನೀಗ ಒಂದು ಸಾಧಾರಣ ಒಂದು 2-3 ತಿಂಗಳಿಂದ ಈ ಕ್ಯಾನ್ಸರ್ ಎಂಬ ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದೇನೆ. ಕ್ಯಾನ್ಸರ್ ಎಂಬ ಪದ ಕೇಳುವಾಗಲೇ ಸಡನ್ ಆಗಿ ಎಲ್ಲರಿಗೆ ತಲೆಗೆ ಹೋಗುವುದೇನೆಂದರೆ ಆಯಿತು ನನ್ನದು ಮುಗೀತೀನಿ ಕತೆ ಅಂತ ಹೇಳಿ. ಆದರೆ ನಾನು ಹೇಳುವುದು, ಕ್ಯಾನ್ಸರ್ ಎಂಬ ಪದ ಕೇಳಿದ ತಕ್ಷಣ ಎದುರುವುದಲ್ಲ. ಬೆಸ್ಟ್ ಏನಂದರೆ ಫಸ್ಟ್ ನಾವು ಡಾಕ್ಟರನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಡಾಕ್ಟರನ್ನು ಮೀಟ್ ಆಗಿ ಅದಕ್ಕೆ ಬೇಕಾಗಿ ಯಾವ ಟ್ರೀಟ್ಮೆಂಟ್ ಡಾಕ್ಟರ್ ಹೇಳ್ತಾರೆ ಅದನ್ನು ಫಾಲೋ ಮಾಡೋದೇ ಒಳ್ಳೆಯದು. ಈಗ ನನ್ನ ಡಾಕ್ಟರ್ ಕೃಷ್ಣ ಪ್ರಸಾದ್ ಅಂತೇಳಿ ಒಳ್ಳೆ ಡಾಕ್ಟರ್. ನಾನು ಅವರು ಏನು ಹೇಳಿದ್ದಾರೆ ಇಷ್ಟೋ ತನಕ ಅದನ್ನು ಮಾಡ್ಕೊಂಡು ಬಂದಿದ್ದೇನೆ. ಮೇನ್ ಏನಂದರೆ ನಾವು ತಲೆಯಿಂದ ನೆಗೆಟಿವ್ ಥಿಂಕಿಂಗನ್ನು ತೆಗಿಬೇಕು. ಫಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ನನಗೆ ಬದುಕಬೇಕು, ಬದುಕುವ ಆಸೆ ಇಟ್ಕೊಳ್ಬೇಕು. ಆನಂತರ ನಾವು ಮದ್ದಿನ ಜೊತೆಗೆ ನಾವು ತಗೊಳ್ಳೋ ಫುಡ್, ನ್ಯೂಟ್ರಿಷನ್ ಫುಡ್, ಆ ಫುಡ್ಡನ್ನು ಕರೆಕ್ಟ್ ಫಾಲೋ ಮಾಡ್ಕೊಂಡು ಹೋದರೆ ಮತ್ತು ನಮಗೆ ಕೆಮ್ಮು ಕೂಡ ಒಂದು ವಾರ ಸ್ವಲ್ಪ ವೀಕ್ನೆಸ್, ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ. ಆ ಟೈಮಲ್ಲಿ ಫುಡ್ ಕೂಡ ತಿನ್ಲಿಕ್ಕೆ ಆಗೋದು. ಆದರೆ ಆ ಟೈಮಲ್ಲಿ ಕೂಡ ನಮಗೆ ಸಾಧ್ಯವಾಗುವ ಫುಡ್ಡನ್ನು ತೆಗೆದು ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಫಾಲೋ ಮಾಡ್ಕೊಂಡು ಹೋದರೆ ಈ ಕ್ಯಾನ್ಸರ್ ಎಂಬ ಕಾಯಿಲೆಗೆ ಹೆದರುವ ಅಗತ್ಯವೇ ಇಲ್ಲ. ನಾನು ಎಲ್ಲರಿಗೂ ಏನು ಹೇಳೋದಂದರೆ, ತಲೆಯಲ್ಲಿ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ, ದೇವರನ್ನು ಪ್ರಾರ್ಥನೆ ಮಾಡಿ, ಅದರ ಒಟ್ಟಿಗೆ ಡಾಕ್ಟ್ರ್ ಹೇಳೋ ಸಲಹೆಯನ್ನು ಸರಿಯಾಗಿ ಪಾಲಿಸಿ. ಇಷ್ಟೇ ಹೇಳೋದು. ಕ್ಯಾನ್ಸರ್ ಎಂಬ ಪದ ದೊಡ್ಡ ತಲೆಯಲ್ಲಿ ಇಟ್ಕೊಂಡು ನಾವು ಹೋಗೋದು ಅದನ್ನೊಂದು ಖಂಡಿತ ಮಾಡಬೇಡಿ. ಬಿ ಪಾಸಿಟಿವ್. ನಾನು ಇಷ್ಟು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೇನೆ. ಏನಾಗೋದಿಲ್ಲ. ನಾನು ನೋಡಿ ಇದನ್ನು ದಾಟಿಕೊಂಡು ಬಂದೆ. ನನಗೆ ಕಷ್ಟ ಫಸ್ಟಿಗೆ ಆಯಿತು ಕಷ್ಟ, ಹೌದು ಕ್ಯಾನ್ಸರ್ ಅಂತೇಳಿ. ಆದರೆ ಬಿ ಪಾಸಿಟಿವ್ ಥಿಂಕ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಿ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ.